ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚೀನಾ ಬಿಟ್ಟು ಭಾರತ ಕಡೆಗೆ ರಷ್ಯಾದ 7 ನೌಕೆ ಯೂಟರ್ನ್. ಚೀನಾಗೆ ಹೋಗಬೇಕಿದ್ದ 7 ತೈಲ ನೌಕೆ ಭಾರತದಿಂದ ಬೇಡಿಕೆ ಬಂದ ಕಾರಣಕ್ಕೆ ತುರ್ತು ಸ್ಪಂದನೆ. ದುಬಾರಿ ನಡುವೆಯೂ ಯುಗಾದಿ ಖರೀದಿ ಜೋರು. ನಗರದ ಮಾರುಕಟ್ಟೆಗಳಲ್ಲಿ ಖರೀದಿಗೆ ಮುಗಿಬಿದ್ದ ಜನ. ಹೂ ಹಣ್ಣು ದಿನಸಿ ಪದಾರ್ಥಗಳ ಬೆಲೆ ಏರಿಕೆ, ಹಬ್ಬಕ್ಕೆ ತಟ್ಟಿದ ಗ್ಯಾಸ್ ಬಿಸಿ. ಸಂಸತ್ ಮುಕ್ತ ವಿಶ್ವವಿದ್ಯಾಲಯವಿದ್ದಂತೆ ರಾಜ್ಯಸಭೆಯಿಂದ ನಿವೃತ್ತ 59 ಸದಸ್ಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಕೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯ ಅಬ್ಬರ. ರಾಯಚೂರಿನ ಸಾಲಗುಂದದಲ್ಲಿ ಸಿಡಿಲಿಗೆ ಕುರಿಗಾಯಿ ಬಲಿ, ಆಲಿಕಲ್ಲು ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿ. ಹಾಕಿ ವಿಶ್ವಕಪ್ನಲ್ಲಿ ಭಾರತ ಪಾಕ್ ಪಂದ್ಯ. ಎಫ್ಐಎಚ್ ವಿಶ್ವಕಪ್ ಡ್ರಾ ಬಿಡುಗಡೆ. ಡಿ ಗುಂಪಿನಲ್ಲಿ ಭಾರತ, ಚೀನಾ ಮತ್ತಿತರ ತಂಡಗಳ ವಿರುದ್ಧ ಮಹಿಳೆಯರ ಆಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪಿಯು ಮೌಲ್ಯಮಾಪನ ಬಹಿಷ್ಕಾರವಿಲ್ಲ. ಶಿಕ್ಷಕರು ರಾಜ್ಯ ಸರ್ಕಾರದ ಭರವಸೆ ಮೇರೆಗೆ ತೀರ್ಮಾನ. ನಾಳೆಯಿಂದ ಮೌಲ್ಯಮಾಪನ. ಏಪ್ರಿಲ್ 7ಕ್ಕೆ ರಿಸಲ್ಟ್. ಪ್ರತಿ ವರ್ಷ ಖಾಲಿ ಹುದ್ದೆ ಭರ್ತಿ. ಎಷ್ಟು ಹುದ್ದೆ ತುಂಬಬೇಕೆಂಬ ಹೊಣೆ ಇಲಾಖೆಗಳ ಹೆಗಲಿಗೆ. ಗೃಹ ಬಳಕೆ ಗ್ಯಾಸ್ಗೆ ಖಾತ್ರಿ. ಹೋಟೆಲ್ಗಳಿಗೆ ಸಿಲಿಂಡರ್ ಹಂಚಿಕೆ ಕಸರತ್ತು. ಇನ್ನೊಂದು ವಾರ ಸಹಿಸಿಕೊಳ್ಳಿ, ಪರಿಸ್ಥಿತಿ ಬದಲಾಗುತ್ತೆ. ಸಚಿವ ಮುನಿಯಪ್ಪ ಭರವಸೆ. ಸತತ 3ನೇ ದಿನ ಏರಿಕೆ ಹಾದಿಯಲ್ಲಿ ಸೆನ್ಸೆಕ್ಸ್. ಯುಗಾದಿ ರಂಜಾನ್ ಪ್ರಯುಕ್ತ ವಿಶೇಷ ರೈಲು.